ಈ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಇನ್ನೂ ಹಲವು ಕುತೂಹಲಕಾರಿ ಅಂಶಗಳನ್ನ ಬಿಚ್ಚಿಟ್ಟಿದೆ. ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆಂಧ್ರ ಪ್ರದೇಶದ ರಿಸಲ್ಟ್ಗೆ ಸಂಬಂಧಪಟ್ಟ ಹಾಗೆ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಯಾವ ರೀತಿಯಾದಂತಹ ಆನ್ಸರ್ನ ಕೊಟ್ಟಿದೆ ಅಥವಾ ಯಾವ ರೀತಿಯಾದಂತಹ ಪ್ರೆಡಿಕ್ಷನ್ ನ ಮಾಡಿದೆ ಅದನ್ನ ನೋಡ್ತಾ ಹೋಗೋಣ. ಆಂಧ್ರದಲ್ಲಿ ನಾಯ್ಡು ಪವನ್ ಕಲ್ಯಾಣ್ ಜೋಡಿ ಮೋಡಿ ಮಾಡುತ್ತೆ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಬಿಜೆಪಿ ಚಂದ್ರಬಾಬು ನಾಯ್ಡು ಜೊತೆಗೆ ಜನಸೇನಾ ಪಕ್ಷದ ಪವನ್ ಕಲ್ಯಾಣ್, ಈ ಮೂರು ಜೋಡಿಗೆ ಎನ್ಡಿಎ ಮೈತ್ರಿಕೂಟದಲ್ಲಿರುವಂತಹ ಈ ಜೋಡಿಗೆ ಭರ್ಜರಿ ಗೆಲುವಿನ ಭವಿಷ್ಯವನ್ನ ನುಡಿದಿದೆ ಸರ್ವೆ. ಆಂಧ್ರದಲ್ಲಿ ಟಿಡಿಪಿ ಜನಸೇನಾ ಹಾಗೆ ಬಿಜೆಪಿ ಮೈತ್ರಿಗೆ ಭಾರಿ ಜಯ ಸಿಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. 25 ಲೋಕಸಭಾ ಕ್ಷೇತ್ರಗಳು ಆಂಧ್ರದಲ್ಲಿ, ಆ ಪೈಕಿ 21ರಿಂದ 23 ಕ್ಷೇತ್ರಗಳಲ್ಲಿ ಎನ್ಡಿಎ ಮೈತ್ರಿಕೂಟ ಗೆಲುವನ್ನ ದಾಖಲು ಮಾಡಬಹುದು. ಟಿಡಿಪಿ 13ರಿಂದ 15 ಸೀಟ್ಗಳಿಗೆ ಗೆಲ್ಲಬಹುದು, ಬಿಜೆಪಿ 4ರಿಂದ 6, ಜನಸೇನಾ ಪಕ್ಷ 2 ಕ್ಷೇತ್ರ. ಒಟ್ಟಾರೆಯಾಗಿ ಎನ್ಡಿಎ ಮೈತ್ರಿಕೂಟ 21ರಿಂದ 23 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಹೇಳ್ತಾ ಇದೆ. ಜಗನ್ ನೇತೃತ್ವದ ವೈಎಸ್ಆರ್ ಪಾರ್ಟಿಗೆ ಕೇವಲ 2ರಿಂದ 4 ಸ್ಥಾನ ಸಿಗಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇರೋದು. ಯಾಕೆ ಆಂಧ್ರ ಪ್ರದೇಶದ ರಿಸಲ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಕಳೆದ ಬಾರಿಯ ಲೋಕಸಭಾ ಚುನಾವಣೆಯ ರಿಸಲ್ಟ್ ನ ನೀವು ಗಮನಿಸಬೇಕು. 25 ಲೋಕಸಭಾ ಕ್ಷೇತ್ರಗಳಲ್ಲಿ ಬರೋಬ್ಬರಿ 22 ಸೀಟ್ಗಳಲ್ಲಿ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ಸಿಪಿ ಪಕ್ಷ ಗೆಲುವನ್ನ ದಾಖಲು ಮಾಡಿತ್ತು. ಉಳಿದಂತೆ ಚಂದ್ರಬಾಬು ನಾಯ್ಡು ನೇತೃತ್ವದ ಟಿಡಿಪಿ ಪಕ್ಷ ಕೇವಲ 3 ಸೀಟ್ಗೆ ತೃಪ್ತಿಯನ್ನ ಪಡ್ಕೊಂಡಿತ್ತು. ಅದರ ಹಿಂದಿನ ಎಲೆಕ್ಷನ್ ನಲ್ಲಿ 14ಕ್ಕೂ ಹೆಚ್ಚು ಸೀಟ್ಗಳನ್ನ ಗೆದ್ದಿದ್ದಂತಹ ಟಿಡಿಪಿ ಕೇವಲ 3 ಸೀಟ್ಗಳಿಗೆ ತೃಪ್ತಿ ಪಡ್ಕೊಂಡಿತ್ತು. ಆದ್ರೆ ಈ ಬಾರಿ ಆಂಧ್ರದಲ್ಲಿ ಚುನಾವಣಾ ಸಮೀಕರಣ ಬದಲಾಗಿದೆ ಅಂತ ಹೇಳಿ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. 25 ಲೋಕಸಭಾ ಕ್ಷೇತ್ರಗಳ ಪೈಕಿ 21ರಿಂದ 23 ಅಂದ್ರೆ ಭರ್ಜರಿ ಗೆಲುವನ್ನ ಮೈತ್ರಿ ಪಕ್ಷ ಎನ್ಡಿಎ ಮೈತ್ರಿಕೂಟ ಗೆಲ್ಲತ್ತೆ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇರೋದು. ವೈಎಸ್ಆರ್ ಪಾರ್ಟಿ ಜಗನ್ಮೋಹನ್ ನೇತೃತ್ವದ ವೈಎಸ್ಆರ್ಸಿಪಿ ಪಕ್ಷ ಕೇವಲ 4ರಿಂದ 6 ಸೀಟ್ಗೆ ಕೇವಲ ಅಷ್ಟೇ ಸೀಟ್ಗೆ ಸೀಮಿತ ಆಗತ್ತೆ, 2ರಿಂದ 4 ಸ್ಥಾನಕ್ಕೆ ಸೀಮಿತ ಆಗತ್ತೆ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.